ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋ ಡೇ 1 ಸೊ ಏನೇನೆಲ್ಲ ಇದೆ ಅಂತ ಐ ಹೋಪ್ ನಿಮಗೆಲ್ಲ ತಿಳಿಸಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಬ್ಲಾಗಲ್ಲೂ ಸೇಮ್ ಸೊ ಆ 10 ಟಾಪಿಕ್ಸ್ ಬಗ್ಗೆ ಸೊ 10 ವೆರೈಟೀಸ್ ಆಫ್ ಇನ್ಫಾರ್ಮೇಷನ್ ಜೊತೆಲಿ ಬಂದಿದ್ದೀನಿ. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆದ ಯೂಸ್ ಆಗ್ತಿದೆ ಈ ವಿಡಿಯೋ ಅಂತ ಅನಿಸಿದ್ರೆ ಫಸ್ಟ್ ನನಗೆ ಕಮೆಂಟ್ ಮಾಡಿ. ಸೊ ನಾನು ಸಹ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ. ಸೊ ನಾನು ಕಷ್ಟಪಟ್ಟು ಮಾಡ್ತಾ ಇರೋಂಥ ಒಂದು ವೀಡಿಯೋಸು ನಿಮಗೆ ರೀಚ್ ಆಗ್ತಾಯಿದೆ, ನಿಮ್ಗೆ ಯೂಸ್ ಆಗ್ತಾ ಇದೆ ಅಂತ. ಸೊ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಡಿಲೇ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಡಿಟಾಕ್ಸ್ ಡ್ರಿಂಕ್ನ ಹೇಳ್ತೀನಿ. ಸೊ ಇವತ್ತು ಡಿಟಾಕ್ಸ್ ಡ್ರಿಂಕಲ್ಲಿ ನಾನು ಜೀರಿಗೆ ನೀರನ್ನ ತೊಗೊಂಡಿದ್ದೀನಿ. ಫಸ್ಟ್ ಹೇಗೆ ಪ್ರಿಪೇರ್ ಮಾಡಬೇಕು ಹೇಳಿ, ಆಮೇಲೆ ಅದ್ರ ಬೆನಿಫಿಟ್ಸ್ ಹೇಳ್ತೀನಿ. ಸೊ ನೈಟ್ 1 ಸ್ಪೂನ್ ಜೀರಿಗೆನ ಸೋಕ್ ಮಾಡಿ ಒಂದು ಲೋಟದಲ್ಲಿ ನೈಟ್ ಫುಲ್ಲು ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಉಗುರು ಬೆಚ್ಚಗೆ ಮಾಡಿ ಸೋದಿಸ್ಕೊಂಡು ಕುಡೀರಿ, ಅಥವಾ ಜೀರಿಗೆ ತಿಂದ್ರೂ ನೋ ಪ್ರಾಬ್ಲಮ್ ತಿನ್ಬೋದು. ಸೊ ಇದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಅಂದರೆ ನಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ, ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಮೋಸ್ಟ್ ರೆಗ್ಯುಲರ್ ಪ್ರಾಬ್ಲಮ್, ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ವ ಅವರಿಗೆ ರೆಗ್ಯುಲರ್ ಸೈಕಲ್ ಆಗೋ ಥರ ಮಾಡುತ್ತೆ. ಜೊತೆಗೆ ಬ್ಲೀಡಿಂಗ್ ಸಹ ನಾರ್ಮಲಾಗಿ ಹೆವಿನೂ ಇರೋದಿಲ್ಲ, ಕಡಿಮೆನೂ ಇರೋದಿಲ್ಲ, ನಾರ್ಮಲ್ ಬ್ಲೀಡಿಂಗ್ ಆಗುತ್ತೆ. ಜೊತೆಗೆ ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಜೀರಿಗೆ ವಾಟರ್ ಎಂಟಿ ಸ್ಟೊಮಕ್ಕಲ್ಲಿ ನೀವು ಕುಡಿಬೇಕು ಇದನ್ನು. ಈಗ ನೆಕ್ಸ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ನಾನು ಅವಲಕ್ಕಿನ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಪೂಹಾ ರೈಸ್ ಅಂತ ಕೂಡ ಇದನ್ನು ಕರೀತಾರೆ. ತುಂಬ ಸ್ಪೆಷಲಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ನಿಮ್ಗೆ ಎಷ್ಟು ಅವಲಕ್ಕಿ ಬೇಕೋ ಅಷ್ಟನ್ನು ತೊಗೊಂಡು ಒಂದು 3-4 ಸತಿ ಚೆನ್ನಾಗಿ ಪ್ಲೈನ್ ವಾಟರ್ ಬರೋವರೆಗೂ ನೀವು ಇದನ್ನು ತೊಳ್ಕೊಬೇಕಾಗುತ್ತೆ. ಸಾಫ್ಟಾಗಿ ಸುಮ್ಮನೆ ಕೈ ಆಡಿಸಿ ತೊಳ್ಕೊಳ್ಳಿ. ಗಟ್ಟಿಯಾಗಿ ಕಿವುಚಿ ರೈಸ್ ತೊಳೆಯೋ ಥರ ತೊಳೆದ್ರೆ, ಅಕ್ಕಿ ತೊಳೆಯೋ ಥರ ಮುದ್ದೆ ಆಗಿಬಿಡುತ್ತೆ. ಓಕೆ, ಒಂದು 7-8 ನಿಮಿಷ ಮಾತ್ರ ನೆನೆಸಿಡಬೇಕು. ಇದನ್ನು ಜಾಸ್ತಿ ಹೊತ್ತು ನೆನೆಸಿಟ್ರೂ ಸಹ ಒಗ್ಗರಣೆ ಮಾಡಬೇಕಾದ್ರೆ ಅಂಟಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಡ್ರೈ ಮಾಡಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಸೊ ಇದಾದಮೇಲೆ ಈಗ ನಾವು ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ, ಸೊ ನಾರ್ಮಲ್ ಒಗ್ಗರಣೆ ಮಾಡ್ಕೊಬೇಕು. ನೋಡಿ, ಇವು ಅವಲಕ್ಕಿ ತಿನ್ನೋದ್ರಿಂದ ನಮಗೆ ಸುಮಾರು ಹೆಲ್ತ್ ಬೆನಿಫಿಟ್ ಇದೆ. ಅವಲಕ್ಕಿಯಲ್ಲಿ ಏನಿರುತ್ತೆ ನಾವು ಅಂತ ಅಂದ್ಕೊತೀವಿ, ಬಟ್ ಇಟ್ ಈಸ್ ಅ ಗುಡ್ ಸೋರ್ಸ್ ಆಫ್ ಐರನ್. ಸೊ ಐರನ್ ಜಾಸ್ತಿ ಇದೆ, ನಮಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮ ಬಾಡಿಗೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್, ಸೊ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಆಗೋ ಥರ ನಮ್ಮ ಡೈಜೆಷನ್ಗೆ ಎಂಟೈರ್ ನಮ್ಮ ಬಾಡಿಗೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಿರುತ್ತೆ. ಸೊ ಆ್ಯಂಡ್ ದೆನ್ ಇದರಲ್ಲಿ ಲೆಸ್ ಕ್ಯಾಲರಿ ಇದೆ, ಜೊತೆಗೆ ನಮಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಆ್ಯಂಡ್ ದೆನ್ ರಿಚ್ ಇನ್ ವಿಟಮಿನ್ ಸಿ ಸಹ ಇದೆ. ಸೊ ಇದಕ್ಕೆ ನೀವು ನಾರ್ಮಲ್ ಒಗ್ಗರಣೆ ಮಾಡ್ಕೊಳ್ಳಿ. ಈರುಳ್ಳಿನೂ ಸಹ ನೀವು ಬೇಕಾದ್ರೆ ಹಾಕ್ಕೊಬೋದು, ನಾನಿಲ್ಲಿ ಈರುಳ್ಳಿ ಸ್ಕಿಪ್ ಮಾಡಿದ್ದೀನಿ. ಸೊ ನಾರ್ಮಲ್ ಒಗ್ಗರಣೆ ಮಾಡಿಕೊಂಡು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಾದಮೇಲೆ ಸೊ ಇದಕ್ಕೆ ಪೂಹನ ಹಾಕ್ಕೊಂಡು ಮಿಕ್ಸ್ ಮಾಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾದಂಥ ಪೂಹಾ ರೈಸ್ ರೆಡಿ ಆಯಿತು, ಅವಲಕ್ಕಿ ರೈಸ್ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ, ಕ್ವಿಕ್ಕಾಗಿ, ಈಸಿಯಾಗಿ ಆಗುತ್ತೆ. ಸೊ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿ ಇರುತ್ತೆ. ಸೊ ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ದೆನ್ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಸೊ ನಿಮ್ಮ ಡಯಟ್ ಹೇಗಿರಬೇಕು ಅಂತಂದರೆ ಆಫ್ ರೈಸು ಮುದ್ದೆ ಅಥವಾ ಆಫ್ ವೆಜಿಟೇಬಲ್ಸ್ ಈ ಥರ ನೀವು ತಿನ್ನಬೇಕಾಗುತ್ತೆ, ಆವಾಗಲೇ ನಾವು ಹೆಲ್ದಿಯಾಗಿರುತ್ತೆ. ಈಗ ನೆಕ್ಸ್ಟ್ ನಾನು ಪ್ರೆಗ್ನೆನ್ಸಿ ಕೇರ್ ಬಗ್ಗೆ ತಿಳಿಸ್ತೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆ ಏನು ಪ್ರಿಕಾಷನ್ಸ್ ತೊಗೊಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಈ ಟಿಪ್ಪಲ್ಲಿ ನಾನು ಪ್ರೆಗ್ನೆಂಟ್ ಆದಮೇಲೆ ಫಸ್ಟ್ 3 ಮಂತ್ಸ್ ನಾವು ಎಷ್ಟು ಕೇರ್ಫುಲ್ಲಾಗಿರ್ಬೇಕಂತ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಅಂದರೆ ಈ ಫಸ್ಟ್ ಟ್ರೈಮಿಸ್ಟರ್ ತುಂಬಾ ಇಂಪಾರ್ಟೆಂಟು, ಪೀಕ್ ಅಂತಲೇ ಹೇಳ್ಬೋದು. ಈ 3 ತಿಂಗಳು ನೀವು ಸೇಫ್ ಆಗಿಬಿಟ್ಟಿದ್ದೀರಾ ಅಂತ ಅಂದರೆ 90% ಆಫ್ ಚಾನ್ಸಸ್ ಮಿಸ್ಕ್ಯಾರೇಜ್ ತುಂಬಾ ಕಡಿಮೆ ಇರುತ್ತೆ. ಸೊ ಬನ್ನಿ ಹೇಗೆ ಫಸ್ಟ್ ಸಿಮ್ಟಮ್ಸ್ ನೋಡೋಣ ಏನೇನಿರುತ್ತೆ ಅಂತ. ಸೊ ಯೂಶ್ವಲಿ ಫಸ್ಟ್ ಒನ್ ಬಂದು ಕಾನ್ಸ್ಟಿಪೇಷನ್ ಇರುತ್ತೆ. ನಮಗೆ ಡೈಜೆಷನ್ ಅಷ್ಟು ಪ್ರಾಪರಾಗಿ ವರ್ಕ್ ಆಗ್ತಾ ಇರೋದಿಲ್ಲ, ಅದಕ್ಕೋಸ್ಕರ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರುತ್ತೆ. ಸ್ಟೊಮಕ್ ಅಪ್ಸೆಟ್ ಇರುತ್ತೆ, ಫ್ರೀಕ್ವೆಂಟಾಗಿ ಯೂರಿನ್ ಪಾಸ್ ಮಾಡಬೇಕಂತ ಅನ್ನಿಸ್ತಾ ಇರುತ್ತೆ. ಕೆಲವರಿಗೆ ಇನ್ಫೆಕ್ಷನ್ಸು ಸಹ ಆಗುತ್ತೆ, ಯೂರಿನರಿ ಇನ್ಫೆಕ್ಷನ್ ಸಹ ಆಗುತ್ತೆ. ಸೊ ನಮ್ಮಲ್ಲಿ ವಾಮಿಟಿಂಗ್, ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಜಾಸ್ತಿ ಆಗಿರೋದ್ರಿಂದ ವಾಮಿಟಿಂಗು ಮತ್ತು ಟಯರ್ಡ್ನೆಸ್ ಜಾಸ್ತಿ ಇರುತ್ತೆ, ಹೆಡ್ ಏಕ್ಸು. ಸೊ ಒಬ್ಬರಿಗೆ ಒಂದೊಂಥರ ಇರುತ್ತೆ, ಬಟ್ ಕಾಮನ್ನಾಗಿ ಸೊ ಇಷ್ಟು ಸಿಮ್ಟಮ್ಸ್ ಇರುತ್ತೆ. ಸೊ ನೀವು ಪ್ರೆಗ್ನೆಂಟ್
ಆದಾಗ ಓಕೆ ಫಸ್ಟ್ 3 ಮಂತ್ಸ್ ಈ ಒಂದು ಎಲ್ಲ ಸಿಂಪ್ಟಮ್ಸ್ ಇರುತ್ತೆ. ಕೆಲವ್ರಿಗೆ ಇದು ಅಪ್ ಟು ಡೆಲಿವರಿ ಕಂಟಿನ್ಯೂ ಆಗುತ್ತೆ, ಬಟ್ ಕೆಲವರಿಗೆ ಇನ್ನೇನು 2 ಮಂತ್ಸ್ ಕಂಪ್ಲೀಟಾಗಿ 3.5 2.5 3 ಅನ್ನೋಷ್ಟರೊಳಗಡೆ ಈ ಒಂದು ಇಶ್ಯೂ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ನಾವು ಏನೇನು ಪ್ರಿಕಾಷನ್ಸ್ ತೊಗೊಬೇಕು ಇದಕ್ಕೆ ಅಂತ ನೋಡೋಣ. ಸೊ ಈಗ ಪ್ರಿಕಾಷನ್ಸ್ ಏನು ಅಂತ ನೋಡೋಣ. ಸೊ ಫಸ್ಟ್ ನಿಮಗೆ ಕನ್ಫರ್ಮೇಷನ್ ಆಗಿದೆ ಅಂತಂದರೆ, ಸೊ ಆಫ್ಟರ್ ಮಿಸ್ಡ್ ಪೀರಿಯಡ್ ಆಫ್ 1 ವೀಕ್ ಆದಮೇಲೆ ನಿಮಗೆ ಕನ್ಫರ್ಮ್ ಆಗಿದೆ, ಮನೇಲಿ ಹೋಮ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಕನ್ಫರ್ಮ್ ಆದಮೇಲೆ ಫಸ್ಟ್ ನೀವು ಡಾಕ್ಟರ್ನ ಅಪಾಯಿಂಟ್ಮೆಂಟ್ ತೊಗೊಬೇಕು. ಸೊ ಅವ್ರು ಹೇಳಿದ್ರು 3 ತಿಂಗಳಾದಮೇಲೆ ಹೋಗ್ತೀನಿ, 1.5 ತಿಂಗಳಾದಮೇಲೆ ಹೋಗ್ತೀನಿ ಇನ್ನೂ. ಸೊ ಈಗ ಇರೋವಂಥ ಪರಿಸ್ಥಿತಿಯಲ್ಲಿ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೆ ನೀವು ತುಂಬ ಡಿಲೇ ಮಾಡಿದೆ, ನಿಮಗೆ ಕನ್ಫರ್ಮ್ ಆಗಿದೆ 1 ವೀಕ್ ಆದಮೇಲೆ, 1 ಮಂತ್ ಮೇಲೆ 1 ವೀಕ್ ಆದಮೇಲೆ ಕನ್ಫರ್ಮ್ ಆಗಿದೆ ಅಂತ ದಯವಿಟ್ಟು ಟೇಕ್ ಅ ಡಾಕ್ಟರ್ ಅಪಾಯಿಂಟ್ಮೆಂಟ್. ಸೊ ಡಾಕ್ಟರ್ ಅಪಾಯಿಂಟ್ಮೆಂಟ್ನ ತೊಗೊಳ್ಳಿ. ಸೊ ಫಸ್ಟ್ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಒಂದು ಹಿಸ್ಟ್ರಿನೆಲ್ಲ ಅವ್ರು ಮಾಡಬೇಕಾಗಿರೋಂಥ ಒಂದು ಕೆಲಸ ಅವ್ರು ಮಾಡ್ತಾರೆ. ಸೊ ನೋ ನೀಡ್ ಟು ವರಿ. ಸೊ ಫಸ್ಟ್ ಪ್ರಿಕಾಷನ್ ಯು ಹ್ಯಾವ್ ಟು ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್. ಸೊ ನೆಕ್ಸ್ಟ್ ಬಂದು ಟೇಕ್ ಅ ಮೆಡಿಸಿನ್. ಸೊ ಮೆಡಿಕೇಷನ್ಸ್ ಕೊಡ್ತಾರೆ. ಸೊ ಇಲ್ಲಿ ಕೆಲವ್ರಿಗೆ ಸೊ ಹೈ ರಿಸ್ಕಿಂದ ಪ್ರೆಗ್ನೆಂಟ್ ಆಗಿರೋರಿಗೆ ಹಿಸ್ಟ್ರೋಜನ್ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ಪ್ರೆಗ್ನೆನ್ಸಿ ಹೋಗದೇ ಇರಲಿ ಅಂತ ಅಂದ್ಬಿಟ್ಟು. ಓಕೆ, ಸೊ ನೀವು ಓನಾಗಿ ಮೆಡಿಸಿನ್ಸ್ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಪ್ರಿಫರಾಗಿ ಹೇಳ್ತಾ ಇದ್ದೀನಿ, ಡಾಕ್ಟರ್ ಏನು ಮೆಡಿಸಿನ್ಸ್ನ ಪ್ರಿಫರ್ ಮಾಡ್ತಾರೆ ನಿಮ್ಮ ಬಾಡಿ ಕಂಡೀಷನ್, ನಿಮ್ಮ ಹೆಲ್ತ್ ಕಂಡೀಷನ್ನ ನೋಡಿ ಸೊ ಅದನ್ನೇ ನೀವು ತೊಗೊಬೇಕಾಗುತ್ತೆ. ಸೊ ನೆಕ್ಸ್ಟು ನೀವು ತುಂಬಾ ರೆಸ್ಟ್ ಮಾಡಬೇಕು, ತುಂಬಾ ವಾಟರ್ ಕನ್ಸಂಪ್ಷನ್ ಮಾಡಬೇಕಾಗುತ್ತೆ ನೀವು. ಸೊ ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡ್ತೀರಾ, ಕೆಲವರು ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀರು ಕುಡಿದೇ ಇದ್ಬಿಟ್ರೆ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿ ಅದು ಪ್ರೆಗ್ನೆನ್ಸಿ ಮೇಲೆ, ಪ್ರೆಗ್ನೆಂಟ್ ಮಗು ಮೇಲೆ ಅದು ಪ್ರಮಾಣ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಜಾಸ್ತಿ ವಾಟರ್ ತೊಗೊಬೇಕು, ನಿಮ್ಮ ಬಾಡಿನ ಯಾವಾಗಲೂ ಡಿಹೈಡ್ರೇಟ್ ಆಗಿ ಇಟ್ಕೊಂಡಿರಬೇಕು. ಸೊ ಇಫ್ ಪಾಸಿಬಲ್ ಆದರೆ ಎಳ್ನೀರನ್ನ ಕುಡೀರಿ. ಸೊ ಅದಾದಮೇಲೆ ತುಂಬ ಹೆವಿ ವೆಯ್ಟ್ಸ್ನ ಲಿಫ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕೆಲವರು ಕೇಳ್ತಾರೆ, ಕೆಲವ್ರಿಗೆ ಒಂದು ಡೌಟ್ ಇರುತ್ತೆ ಸ್ಟೆಪ್ಸ್ ತೊಗೊಬೋದು ಅಂತ. ಆಬ್ವಿಯಸ್ಲಿ ತೊಗೊಬೋದು, ಬಟ್ ನಿಮ್ಮ ಕಂಡೀಷನ್ ನೋಡ್ಕೊಳ್ಳಿ. ಈ ಒಂದು ನೀವು ಸ್ಟೆಪ್ಸ್ ತೊಗೊಳ್ತಾ ಇದ್ದೀರ ಅಂತಂದರೆ ತುಂಬ ಜಾಸ್ತಿ ಸ್ಟೆಪ್ಸ್ ಹತ್ತೋದಕ್ಕೆ ಹೋಗಬಾರ್ದು, ಕೇರ್ಫುಲ್ಲಾಗಿ ಹತ್ಕೊಬೇಕು. ತುಂಬ ಜಾಸ್ತಿ ಇದೆ ಅಂತಂದರೆ ಸ್ವಲ್ಪ ಸ್ಟೆಪ್ಸ್ನ ಹತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ನೀವು ಸ್ಟೆಪ್ಸ್ನ ತೊಗೊಬೇಕಾಗುತ್ತೆ. ಸೊ ತುಂಬ ಲಾಂಗ್ ಟ್ರಾವೆಲ್ ಮಾಡ್ತಾಯಿದ್ರೆ ಅದನ್ನು ಸಹ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲು ನಿಮ್ಮ ಮಗು ಮೇಲೆ, ಪ್ರೆಗ್ನೆನ್ಸಿ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಕ್ವೆಶನ್ ಏನು ಅಂತಂದರೆ, ಸೊ ಕೆನ್ ವಿ ಹ್ಯಾವ್ ಇಂಟರ್ಕೋರ್ಸು. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಇದೊಂದು ಡೌಟ್ ಇರುತ್ತೆ. ಆಲ್ಮೋಸ್ಟ್ 3 ಮಂತ್ಸ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ, ಅವಾಯ್ಡ್ ಮಾಡಿ. ಸೊ ಆ 3 ಮಂತ್ಸ್ ಆದಮೇಲೂ ಸಹ ನಿಮಗೆ ಏನಾದರೂ ಸ್ಪಾಟಿಂಗ್ಸ್ ಕಾಣ್ತಾ ಇದೆ, ಅಬ್ಡಾಮಿನಲ್ ಪೇಯ್ನ್ ಆಗ್ತಾ ಇದೆ ಅಂತಂದರೆ ಸೊ ಆಫ್ಟರ್ ಡೆಲಿವರಿ ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಪ್ರಿಕಾಷನ್ಸ್ನ ನೀವು ತೊಗೊಬೇಕಾಗುತ್ತೆ ಇನ್ ದ ಫಸ್ಟ್ ಟ್ರೈಮಿಸ್ಟರ್ ಆಫ್ ಯುವರ್ ಪ್ರೆಗ್ನೆನ್ಸಿ. ಸೊ ನೆಕ್ಸ್ಟ್ ಡೇ ನಾನು ಫುಡ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಟಿಪ್ ಬಂದು ಮದರ್ ಕೇರು. ಸೊ ಆಫ್ಟರ್ ಡೆಲಿವರಿ ಆದಮೇಲೆ ಕೆಲವರಿಗೆ ತುಂಬ ಡೌಟ್ ಇರುತ್ತೆ. ಸೊ ಎಷ್ಟು ದಿವಸ ನಮಗೆ ಬ್ಲೀಡಿಂಗ್ ಆಗುತ್ತೆ, ಯಾವಾಗ ಮತ್ತೆ ರೆಗ್ಯುಲರ್ ಸೈಕಲ್ ಬರುತ್ತೆ, ಪೀರಿಯಡ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಈ ಥರ ತುಂಬ ಡೌಟ್ಸ್ ಇರುತ್ತೆ. ಮತ್ತು ಕೆಲವರಿಗೆ ಒಂದೊಂದು ಥರ ಕಲರ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಡೌಟ್ಸು ಕೆಲವ್ರಿಗಿರುತ್ತೆ. ಸೊ ಅದಕ್ಕೆ ಇನ್ಫಾರ್ಮೇಷನ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಸೊ ಯೂಶ್ವಲಿ ನಮಗೆ ಜನರಲಿ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರುತ್ತೆ. ಸೊ ಕೆಲವ್ರಿಗೆ ಒಂದು ಫಿಕ್ಸ್ಡ್ ಪೀರಿಯಡ್ ಅಂತ ಅದು ಫಾಲೋ ಆಗೋದಿಲ್ಲ. ಕೆಲವ್ರಿಗೆ 10 ಡೇಸ್ವರೆಗೂ ಇರುತ್ತೆ, ಕೆಲವ್ರಿಗೆ 6 ವೀಕ್ಸ್ 1.5 ಮಂತ್ವರೆಗೂ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್. ಸೊ ಅವ್ರ ಬಾಡಿ ಮೇಲೆ, ಅವ್ರ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ಡೇಸ್ ಬ್ಲೀಡಿಂಗ್, ಕೆಲವರಿಗೆ ಸೆಕ್ಷನ್ ಆಗಿರೋರಿಗೆ ಸ್ವಲ್ಪ ಬೇಗ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ, ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಸ್ವಲ್ಪ ಲೇಟಾಗಿ ಸ್ಟಾಪ್ ಆಗುತ್ತೆ. ಸೊ ಈ ರೀತಿ ಡಿಪೆಂಡ್ಸ್ ಅಪಾನ್ ದ ಪರ್ಸನ್. ಸೊ ಈಗ ನಾವು ಕಲರ್ ಆಫ್ ಬ್ಲೀಡಿಂಗಿಗೆ ಬಂದರೆ, ಸೊ ಕೆಲವ್ರಿಗೆ ರೆಡ್ ಆಗ್ತಾ ಇರುತ್ತೆ ಸೊ ಆಫ್ಟರ್ ಡೆಲಿವರಿ. ಸೊ ಅದಾದಮೇಲೆ ಪಿಂಕ್ ಆಗುತ್ತೆ ಸ್ವಲ್ಪ ದಿವಸ ಆದಮೇಲೆ, ಆಮೇಲೆ ಸ್ವಲ್ಪ ಲೈಟಾಗಿ ಎಲ್ಲೋಗೆ ಟರ್ನ್ ಆಗ್ತಾ ಇರುತ್ತೆ. ಸೊ ಫೈನಲಾಗಿ ವೈಟ್ ಕಲರ್ ಬ್ಲೀಡಿಂಗಿಗೆ ಟರ್ನ್ ಆಗಿ ಅದು ಸೊ ಕಂಪ್ಲೀಟ್ಲಿ ನಮಗೆ ಸ್ಟಾಪ್ ಆಗುತ್ತೆ. ಸೊ ಇದು ನಾರ್ಮಲು, ನೀವೇನದಕ್ಕೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ನಾರ್ಮಲ್. ರೆಡ್ಡು, ಪಿಂಕು, ಎಲ್ಲೋ, ವೈಟು ಬ್ಲೀಡಿಂಗ್ ಆಗೋದು ನಾರ್ಮಲ್ ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಬಂದರೆ ವೆನ್ ಇಟ್ ಸ್ಟಾರ್ಟ್. ಸೊ ಯಾವಾಗ ನಮಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಕಂಪ್ಲೀಟ್ಲಿ ಅದು ನಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಯಾಕಂದರೆ ನಾವು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನಮಗೆ ಫೀಡಿಂಗ್ ಹಾರ್ಮೋನ್ಸ್ ಜಾಸ್ತಿ ಇರೋದ್ರಿಂದ, ಮಿಲ್ಕ್ ಪ್ರೊಡಕ್ಷನ್ ಹಾರ್ಮೋನ್ಸ್ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಸೊ ನಮಗೆ ಪೀರಿಯಡ್ಸ್ ಸೈಕಲ್ ಇರ್ರೆಗ್ಯುಲರ್ ಇರುತ್ತೆ. ನೀವು ಎಲ್ಲಿವರೆಗೂ ಬ್ರೆಸ್ಟ್ ಫೀಡ್ ಮಾಡ್ತೀರೋ ಆಲ್ಮೋಸ್ಟ್ 1.5 2 ಇಯರ್ಸ್ವರೆಗೂ ನಿಮಗೆ ಇರ್ರೆಗ್ಯುಲರ್ ಇರುತ್ತೆ. ಆಮೇಲೆ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಸೊ ಇಷ್ಟು ಕೇರ್ ಮಾಡಬೇಕು. ಸೊ ನೆಕ್ಸ್ಟ್ ಈಗ
ಬೇಬಿ ಕೇರ್ ಬಗ್ಗೆ ನೋಡೋಣ. ಸೊ ಬೇಬಿ ಕೇರಲ್ಲಿ ನಾನು ಆಯಿಲ್ ಮಸಾಜ್ನ ತೊಗೊಳ್ತಾ ಇದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ ಮಗುಗೆ ಎಣ್ಣೆ ಮಸಾಜ್ ಮಾಡಬೇಕು, ಡಾಕ್ಟರ್ ಹೇಳ್ತಾರೆ ಮಾಡ್ತಾಯಿದ್ದೀವಿ ಅಂತ. ಬಟ್ ಅದಕ್ಕೆ ನಾವು ಯಾಕೆ ಮಾಡ್ತಾಯಿದ್ದೀವಿ, ಅದು ಒಳ್ಳೆಯದಾ ಕೆಟ್ಟದಾ, ಏನು ಎಣ್ಣೆ ಯೂಸ್ ಮಾಡಬೇಕು, ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಅದ್ರ ಬೆನಿಫಿಟ್ಸ್ ಏನು, ಹೇಗೆ ಮಾಡಬೇಕು, ಮಾಡಬೇಕಾದ್ರೆ ನಾವು ಏನೇನು ಪ್ರಿಕಾಷನ್ಸ್ ತೊಗೊಂಡು ಏನೇನು ಮಾಡಬಾರ್ದು, ಸೊ ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಾವು ಮಸಾಜ್ ಮಾಡೋದು ಒಳ್ಳೆಯದಲ್ವಾ. ಸೊ ಬನ್ನಿ ಅದ್ರ ಬೆನಿಫಿಟ್ಸ್ ಏನು, ಅದನ್ನು ಯಾವ ರೀತಿ ಆಯಿಲ್ ಮಸಾಜ್ ಮಾಡಬೇಕು, ಸೊ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಈಗ. ಸೊ ಈಗ ಫಸ್ಟು ಯಾವ ಎಣ್ಣೆ ಉಪಯೋಗಿಸ್ಬೇಕು ಫಸ್ಟು ತಿಳ್ಕೊಳ್ಳೋಣ, ಗುಡ್ ಆರ್ ಬ್ಯಾಡ್ ಅಂತ. ಆಬ್ವಿಯಸ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಗುಡ್. ಸೊ ಈಗ ನಾವು ಯಾವ ಎಣ್ಣೆ ಉಪಯೋಗಿಸ್ಬೇಕು ಅಂತ ಅಂದರೆ, ಸೊ ಕಂಪ್ಲೀಟಾಗಿ ಅಂಬೆರಿಕಲ್ ಕಾಡು, ಸೊ 7 ಡೇಸ್ ಆದಮೇಲೆ ಒಕ್ಕಲು ಬಳ್ಳಿ ಇರುತ್ತಲ್ವ ಅದು ಬಿದ್ದೋಗುತ್ತೆ. ಸೊ ಅದಾದಮೇಲೆ ನೀವು ಮಸಾಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿನೇ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಾವು ಯಾಕೆ ಮಸಾಜ್ ಮಾಡಬೇಕು ಅಂತ ಅಂದರೆ, ಸೊ ಆಯಿಲು ಕ್ಲೀನಿನೆಸ್ ಕೊಡುತ್ತೆ, ನಮ್ಮ ಸ್ಕಿನ್ನ ಪ್ರಿವೆಂಟ್ ಅಂದರೆ ಮಗು ಸ್ಕಿನ್ನ ಪ್ರಿವೆಂಟ್ ಮಾಡುತ್ತೆ ಇನ್ಫೆಕ್ಷನ್ಸ್ನಿಂದ. ಎಸ್ಪೆಷಲಿ ಈ ಚಳಿಗಾಲದಲ್ಲಿ, ಆ ಟೈಮಲ್ಲೆಲ್ಲ ಬೇಸಿಗೆ ಕಾಲದಲ್ಲಿ ಅವಾಗೆಲ್ಲ ನಮ್ಮ ಡ್ರೈ ಸ್ಕಿನ್ ಆಗ್ತಾ ಇರುತ್ತಲ್ವ, ಅದರಿಂದ ನಮಗೆ ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಆಯಿಲಿ ಸ್ಕಿನ್ ಥರ ಟೆಕ್ಸ್ಚರು ಮಗು ಸ್ಕಿನ್ ಟೋನ್ನ ಅದು ಕಾಪಾಡುತ್ತೆ. ಅದಕ್ಕೋಸ್ಕರ ನಾವು ಮಸಾಜ್ ಮಾಡಬೇಕು. ನೆಕ್ಸ್ಟು ಯಾರು ಮಸಾಜ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ಲಿ ಮದರೇ ಮಾಡಬೇಕು. ಯಾಕಂದರೆ ಮಗು ಜೊತೆಲಿ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಸೊ ಅಷ್ಟು ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಆ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಸೊ ಮದರ್ ಕೈಯಲ್ಲಿ ಇಫ್ ಪಾಸಿಬಲ್ ಆಗಲಿಲ್ಲ ಅಂತ ಅಂದರೆ ಗ್ರ್ಯಾಂಡ್ ಮದರ್ ಅಥವಾ ಫಾದರ್ ಕಡೆಯಿಂದ ಮಾಡಿಸ್ಬೋದು. 90% ಮದರೇ ಮಾಡಲಿ, ಅದೇ ಬೆಸ್ಟು ಮಗುಗೆ. ಓಕೆ, ಮಗು ಸಹ ಅಷ್ಟೇ ಕಂಫರ್ಟಬಲಾಗಿ ಫೀಲ್ ಆಗುತ್ತೆ ಆಯಿಲ್ ಮಸಾಜ್ನ. ಸೊ ಈಗ ನೆಕ್ಸ್ಟು ಏನೇನು ಬೆನಿಫಿಟ್ಸ್ ಆಗುತ್ತೆ ನಮಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಮಗುಗೆ ಅಂತ ನೋಡೋದಾದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಗು ಒಂದೇ ಜಾಗದಲ್ಲಿರುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಯೂಶ್ವಲ್ ಆಗಿರೋದಿಲ್ಲ, ಒಂದು 80 to 90% ಆ ಥರ ಇರುತ್ತೆ. ಸೊ ಆಯಿಲ್ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮಗುಗೆ. ಸೊ ಮಸಾಜ್ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಮಸಲ್ ಗ್ರೋ ಆಗುತ್ತೆ. ಸೊ ದೊಡ್ಡ ಮಕ್ಕಳು ಆಗ್ತಾ ಸೊ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಬಾಡಿಗೆ ಹೋಗಿ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಸೊ ಯೂಶ್ವಲಿ ಅದು ನಮಗೆ ಮಸಲ್ ಗ್ರೋ ಆಗುತ್ತೆ. ಸೊ ಇವಾಗಿಂದನೇ ಆಯಿಲ್ ಮಸಾಜ್ ಮಾಡೋದ್ರಿಂದ ಸೊ ಬೋನ್ಸ್ಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಆಗುತ್ತೆ ನೀವು ಆಯಿಲ್ ಮಸಾಜ್ ಮಗುಗೆ ಮಾಡೋದ್ರಿಂದ, ಕಂಟಿನ್ಯೂಸ್ ಆಗಿ ನೀವು ಮಾಡೋದ್ರಿಂದ. ಓಕೆ, ಸೊ ನೆಕ್ಸ್ಟ್ ಈಗ ಎಷ್ಟು ದಿವಸ ಎಷ್ಟು ಟೈಮ್ಸ್ ಮಾಡಬೇಕು ಅಂತ ತಿಳಿಸ್ತೀನಿ. ಸೊ ಅಪ್ ಟು 1 yearವರೆಗೂ ಎವ್ರಿ ಡೇ ಮಾಡಿ. ಸೊ 1 year ಆದಮೇಲೆ ಅಟ್ಲೀಸ್ಟ್ 2 times ಆದರೂ 1 weekಗೆ ಮಾಡಿ, ಅಥವಾ ನೀವು ತಲೆಗೆ ಯಾವಾಗ ಸ್ನಾನ ಮಾಡಿಸ್ತೀರೋ ಮಗುಗೆ ಆವಾಗ ಮಾಡಿ. ಸೊ ನೀವು ಆಫ್ಟರ್ 2 years ನೀವು ಎಷ್ಟು ವರ್ಷ ದೊಡ್ಡೋರು ಆದಮೇಲೂ ಸಹ ಆಯಿಲ್ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಏನು ತಪ್ಪಿಲ್ಲ. ಸೊ ಈ ಒಂದೆಲ್ಲ ಬೆನಿಫಿಟು ನಮಗೆ ಸಿಗುತ್ತೆ, ಹೆಲ್ದಿಯಾಗೂ ಸಹ ನಾವಿರ್ತೀವಿ, ಇನ್ಫೆಕ್ಷನ್ಸ್ನ ಫೈಟ್ ಮಾಡೋ ಒಂದು ಶಕ್ತಿ ಸಹ ನಮಗಿರುತ್ತೆ. ಸೊ ಇಷ್ಟು ನೀವು ತಿಳ್ಕೊಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ವಾಟ್ ಶುಡ್ ನಾಟ್ ಬಿ ಡನ್. ಸೊ ಏನು ಮಾಡಬಾರ್ದು ಆಯಿಲ್ ಮಸಾಜ್ ಮಾಡಬೇಕಂತಂದರೆ, ದಯವಿಟ್ಟು ಮೂಗೆತ್ತೋದು, ಕಿವಿ ಎಳೆಯೋದು, ಗಡ್ಡ ಎಳೆಯೋದು, ಸೊ ಐಬ್ರೋಸ್ ಸರಿ ಮಾಡೋಕ್ಕೆ ಹೋಗೋದು, ಫಿಂಗರ್ಸ್ನ ಪುಲ್ ಮಾಡೋದು, ನಟಿಕೆ ತೆಗಿಯೋದು, ಸೊ ಇದೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆಯಿಲ್ ಮಸಾಜ್ ಅನ್ನೋದು ಒಂದು ಗೋಲ್ಡ್ ಪ್ರಾಕ್ಟೀಸು, ಒಂದು ಹ್ಯಾಬಿಟ್ ಅದು. ಸೊ ಅದನ್ನು ಎಷ್ಟು ಸೇಫಾಗಿ ಮಾಡ್ತೀವಿ ಅಷ್ಟು ಒಳ್ಳೆ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಇಷ್ಟು ಪ್ರಿಕಾಷನ್ಸ್ನ ತೊಗೊಬೇಕಾಗುತ್ತೆ ವೈಲ್ ಡೂಯಿಂಗ್ ದ ಆಯಿಲ್ ಮಸಾಜ್ ಟು ದ ಬೇಬಿ. ಓಕೆ, ಸೊ ಇಷ್ಟು ಮುಗಿತು. ಈಗ ನೆಕ್ಸ್ಟು ಇನ್ನರ್ ಹೆಲ್ತ್. ಸೊ ನಾವು ಒಳಗಡೆ ಇರೋಂಥ ಒಂದು ಆರ್ಗನಲ್ಲಿ ಹಾರ್ಟ್ನ ತಗೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈಗ ಕಾಮನಾಗಿ ತುಂಬ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ, ಕಾಮನ್ ಆಗಿ ಹೋಗ್ಬಿಟ್ಟಿದೆ ಎಲ್ಲನೂ ಸಹ. ಸೊ ಇದರಲ್ಲಿ ಫಸ್ಟ್ ನಾವು ಸಿಮ್ಟಮ್ಸ್ನ ತಿಳ್ಕೊಳ್ಳೋಣ. ಸೊ ಈಗ ನಾವು ಸಿಮ್ಟಮ್ಸ್ನ ನೋಡೋದಾದರೆ, ಸೊ ಫಸ್ಟ್ ಯಾವ ರೀತಿ ಎಲ್ಲಿ ಪೇಯ್ನ್ ಬರುತ್ತೆ ಅಂತಂದರೆ, ಲೆಫ್ಟ್ ಆರ್ಮು, ಚೆಸ್ಟು ಮತ್ತು ಅಬ್ಡಾಮಿನ್, ಲೆಫ್ಟ್ ಸೈಡು ಅಬ್ಡಾಮಿನಲ್ಲಿ ನಮಗೆ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಟೈಪ್ ಆಫ್ ಪೇಯ್ನ್ ಇರುತ್ತೆ ಅಂತ ಅಂದರೆ, ಸೊ ಯಾರು ಗಟ್ಟಿಯಾಗಿ ಸ್ಕ್ವೀಸ್ ಮಾಡಿರೋ ಥರ, ಕ್ಲಂಚ್ ಮಾಡಿರೋ ಥರ ಪೇಯ್ನ್ ಇರುತ್ತೆ ನಮಗೆ. ಸೊ ಅದಾದಮೇಲೆ ಸೊ ಯಾವಾಗ ಬರುತ್ತೆ ಅಂತ ಅಂದರೆ ಸೊ ನಾವು ರೆಸ್ಟ್ ಮಾಡ್ಬೇಕಾದ್ರೆ, ಏನಾದರೂ ಆ್ಯಕ್ಟಿವಿಟಿ ಮಾಡಿ, ಏನಾದರೂ ಕೆಲಸ ಮಾಡಿ ರೆಸ್ಟ್ ಮಾಡ್ಬೇಕಾದ್ರೆ 90% ಸೊ ಆವಾಗ ನಮಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದು. ಮತ್ತು ಸ್ವೆಟ್ಟು, ನೆಕ್ಕು ಮತ್ತು ಆರ್ಮಲ್ಲಿ ಡಿಸ್ಕಂಫರ್ಟು, ಸೊ ಇವೆಲ್ಲ ಸಿಮ್ಟಮ್ಸ್ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಬಿಫೋರ್ ಇಷ್ಟು ಸಿಮ್ಟಮ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಡೇ ನಾನು ಯಾವ ರೀತಿ ಪ್ರಿಕಾಷನ್ಸ್ ತೊಗೊಬೇಕು, ಅದ್ರ ನೆಕ್ಸ್ಟ್ ಡೇ ಯಾವ ರೀತಿ ಫುಡ್ ತೊಗೊಬೇಕು ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಡೇ May 3rd ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಸಿಮ್ಟಮ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಎಸ್, ಈಗ ನೆಕ್ಸ್ಟು ನಾವು ಹೆಲ್ತ್ ಟಿಪ್ನ ನೋಡೋಣ. ಸೊ ಹೆಲ್ತ್ ಟಿಪ್ಪಲ್ಲಿ ನಮಗೆ ಕಾಮನ್ ಮಿಸ್ಟೇಕ್,
ಸೊ ಅಂದರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಕಾಮನ್ನಾಗಿ ಕೆಲವ್ರು ಮಿಸ್ಟೇಕ್ಸ್ನ ಮಾಡ್ತೀವಿ. ಸೊ ನಮಗೆ ಗೊತ್ತಿರೋದಿಲ್ಲ, ಅದರಿಂದ ನಾವು ವೆಯ್ಟ್ ಲಾಸ್ ಆಗೋದು ಕ್ರಮೇಣ ಲೇಟ್ ಆಗ್ತಾ ಬರುತ್ತೆ. ಸೊ ಏನೋ ಮಿಸ್ಟೇಕ್ಸು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಸೊ ಫಸ್ಟ್ ಮಿಸ್ಟೇಕ್ ಬಂದು ನಾಟ್ ಈಟಿಂಗ್ ಫುಡ್. ಸೊ ನೀವು ಡಯಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಊಟನ ಸ್ಕಿಪ್ ಮಾಡೋದು, ಊಟ ಮಾಡ್ದೇ ಇರೋದು. ಸೊ ಈ ಥರ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಅಂದರೆ ತುಂಬ ಹಸಿವಾಗುತ್ತೆ. ಹಸಿವಾದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಅಟ್ಲೀಸ್ಟ್ ವಾಟರ್ ಕನ್ಸಂಪ್ಷನ್ ಆದರೂ ನೀವು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಸ್ಕಿಪ್ ಮಾಡಿ ಊಟ ಮಾಡ್ತಾಯಿದ್ರೆ ಸೊ ಅಟಸ್ಟಚ್ ನಿಮ್ಗೆ ಹಸು ಜಾಸ್ತಿಯಾಗಿ ಜಾಸ್ತಿ ತಿನ್ನೋ ಚಾನ್ಸಸ್ಸು ಸಹ ಇರುತ್ತೆ. ಅದಕ್ಕೋಸ್ಕರ ನೀವು ಊಟನ ಸ್ಕಿಪ್ ಮಾಡಬೇಡಿ. ಸೊ ಫಿಲ್ಲಾಗಿ ತಿನ್ನಿ. ಊಟ ನೀವು ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಬೇಕು ಊಟ ಮಾಡಬೇಕಂದ್ರೆ ಅಂದರೆ ಸೊ ವೆಜಿಟೇಬಲ್ಸು, ಫ್ರೂಟ್ಸು ಅವೆಲ್ಲ ಜಾಸ್ತಿ ಇರಬೇಕು. ಕ್ಯಾಲರೀಸ್ ಕಡಿಮೆ ಇರೋ ಥರ ಫುಡ್ಡು ಹೊಟ್ಟೆ ಫಿಲ್ ಆಗೋ ಥರ ತಿಂದರೆ ನೀವು ಸೊ ಈ ಮಿಸ್ಟೇಕ್ ನಿಮಗೆ ಅವಾಯ್ಡ್ ಆಗುತ್ತೆ. ಈಗ ನೆಕ್ಸ್ಟ್ ಮಿಸ್ಟೇಕಿಗೆ ಬಂದರೆ ಹೈ ಪ್ರೋಟೀನ್ ಫುಡ್. ಸೊ ಪ್ರೋಟೀನ್ ಬೇಕು, ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ, ಜಾಸ್ತಿ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಹೈ ಪ್ರೋಟೀನ್ ಫುಡ್ ಬೇಕು, ಮಸಲ್ ಜಾಸ್ತಿ ಗ್ರೋ ಆಗಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಪ್ರೋಟೀನ್ ಫುಡ್ ತೊಗೊಂಡ್ರು ಅದು ಸಹ ಈಗ ನಮ್ಮ ಬಾಡಿಗೆ ಎಷ್ಟು ರಿಕ್ವೈರ್ಡ್ ಇದೆಯೋ ಅಷ್ಟು ಪ್ರೋಟೀನ ನಾವು ತೊಗೊಬೇಕು. ಎಕ್ಸಸ್ ಆಫ್ ಪ್ರೋಟೀನ್ ಕನ್ಸಂಪ್ಷನ್ ಮಾಡಿದ್ರೆ ಅದು ನಮಗೆ ಫ್ಯಾಟ್ ಆಗಿ ಕ್ಯಾಲರೀಸ್ ಆಗಿ ಕನ್ವರ್ಟ್ ಆಗಿ ಅದು ಸಹ ನಮ್ಮ ವೆಯ್ಟ್ ಲಾಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಪ್ರೋಟೀನು ಸಹ ಬ್ಯಾಲೆನ್ಸ್ಡ್ ಆಗಿ ನೀವು ತೊಗೊಬೇಕಾಗತ್ತೆ. ಸೊ ನೆಕ್ಸ್ಟ್ ಮಿಸ್ಟೇಕಿಗೆ ಬಂದರೆ ಫಾಸ್ಟ್ ಈಟಿಂಗು. ಸೊ ಊಟನ ಫಾಸ್ಟಾಗಿ ತಿನ್ನೋದ್ರಿಂದ ನಮ್ಮ ಹೊಟ್ಟೆಗೆ ಹೋಗಿ ನಮ್ಮ ಹೊಟ್ಟೆಗೆ ಎನಫ್ ಅಂತ ಹೇಳೋದಕ್ಕೆ ಅದು 30 ಮಿನಿಟ್ಸ್ ಬೇಕು. ನಾವು 30 ಮಿನಿಟ್ಸ್ ಊಟ ಖಂಡಿತವಾಗ್ಲೂ ಮಾಡೋದಿಲ್ಲ. ಸೊ ಫಾಸ್ಟಾಗಿ ನಾವು ತಿನ್ನೋದ್ರಿಂದ ನಮ್ಮ ಹೊಟ್ಟೆಗೆ ಮೀರಿ ಹೆಚ್ಚಾಗಿ ಊಟ ಕನ್ಸಂಪ್ಷನ್ ಆಗುತ್ತೆ. ಅದಕ್ಕೋಸ್ಕರ ಸ್ಲೋ ಆಗಿ ಚೆನ್ನಾಗಿ ಅಗ್ದು ಊಟ ಮಾಡೋದ್ರಿಂದ ನಮಗೆ ಸೊ ವೆಯ್ಟ್ ಲಾಸ್ಗೂ ಸಹ ಇದು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಮಿಸ್ಟೇಕ್ನ ಮಾಡಬೇಡಿ, ಫಾಸ್ಟಾಗಿ ಊಟ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಮಿಸ್ಟೇಕು ಔಟ್ಸೈಡ್ ಫುಡ್ಡು. ವೀಕ್ ಫುಲ್ಲು ನಾನು ಡಯಟಲ್ಲಿದ್ದೀನಿ. ಸೊ ವೀಕ್ಲಿ ಒಂದು ಚೀಟ್ ಡೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಹೊಟ್ಟೆ ತುಂಬ ಹೆವಿ ಕ್ಯಾಲರೀಸ್ ಇರೋ ಫುಡ್ಡು, ಜಂಕ್ ಫುಡ್ ಎಲ್ಲ ತಿಂದುಬಿಟ್ರೆ ನೀವು ಎಂಟೈರ್ ಮಾಡಿರೋದು ವೇಸ್ಟ್, ಜೊತೆಗೆ ನಮಗೆ ಜಾಸ್ತಿ ಪ್ರಾಬ್ಲಮ್ ಸಹ ಆಗುತ್ತೆ. ಅಟ್ ಎ ಟೈಮ್ ಜಾಸ್ತಿ ಕ್ಯಾಲರೀಸ್ ನಮ್ಮ ಬಾಡಿಗೆ ಸೇರುತ್ತೆ. ಅವಾಗ ಬ್ಯಾಡ್ ಫ್ಯಾಟ್ ಎಲ್ಲ ಬೆಳ್ಕೊಂಡು ಇನ್ನೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಔಟ್ಸೈಡ್ ಫುಡ್ಡು ಕಂಪ್ಲೀಟಾಗಿ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ. ನೆಕ್ಸ್ಟ್ ಕಾಮನ್ ಮಿಸ್ಟೇಕಿಗೆ ಬಂದರೆ ನಾಟ್ ಟೇಕಿಂಗ್ ರೆಸ್ಟ್. ಸೊ ಅಂದರೆ ನೋಡಿ, ನಮ್ಮ ಮಸಲ್ಗೂ ಸಹ ನಾವು ಯಾವುದೇ ಒಂದು ಮಿಷಿನ್ಗೆ ಯಾವ ರೀತಿ ರೆಸ್ಟ್ ಕೊಡಬೇಕು ಅದೇ ರೀತಿ ನಮ್ಮ ಮಸಲ್ಗೂ ಅಷ್ಟೇ ನಾವು ರೆಸ್ಟನ್ನ ಕೊಡಬೇಕಾಗುತ್ತೆ. ಈಗ ಯೂಶ್ವಲಿ ವೀಕ್ ಫುಲ್ಲು ನಾವು ವರ್ಕೌಟ್ ಮಾಡ್ತಾಯಿರ್ತೀವಿ. ಸೊ ನಮ್ಮ ಮಸಲ್ಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾವು ರೆಸ್ಟನ್ನ ಪ್ರೊವೈಡ್ ಮಾಡಲೇಬೇಕು. ಸೊ ನೀವು ಡಯಟ್ ಮಾಡ್ತಾಯಿದ್ರೆ, ಎಕ್ಸಸೈಸ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ವೀಕ್ಲಿ ಒನ್ಸ್ ನಿಮ್ಮ ಬಾಡಿಗೆ ರೆಸ್ಟ್ ಕೊಟ್ಟು ನೋಡಿ ಎಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಹೆಲ್ತ್ ಟಿಪ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನಮ್ಮ ಔಟರ್ ಹೆಲ್ತ್, ನಮ್ಮ ಬ್ಯೂಟಿನ ನಾವು ಯಾವ ರೀತಿ ಕಾಪಾಡ್ಕೊಬೇಕು ಅನ್ನೋದರಲ್ಲಿ. ಸೊ ಇವತ್ತಿನ ಡೇಯಲ್ಲಿ ನಾನು ಅಪ್ಲೈಯಿಂಗ್ ಕೋಕೋನಟ್ ಆಯಿಲ್ ಟು ದ ಫೇಸ್. ಸೊ ನಮ್ಮ ಫೇಸ್ಗೆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಬೆನಿಫಿಟ್ ಬಂದು ರೆಡ್ಯೂಸ್ ಡಾರ್ಕ್ ಸ್ಪಾಟ್ಸ್. ಅಂದರೆ ನಮ್ಮಲ್ಲಿ ಕಪ್ ಕಲೆ ಇರುತ್ತಲ್ವ ಮುಖದಲ್ಲಿ, ಸೊ ಅದನ್ನೆಲ್ಲನೂ ಕ್ರಮೇಣ ನೀವು ಎಷ್ಟು ದಿವಸ ಬೇಡ 21 ಡೇಸ್ ನೀವು ಅಪ್ಲೈ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಎವ್ರಿ ಡೇ ನೈಟ್ ಹಚ್ಚಬೇಕು, ಬೆಳಗ್ಗೆ ನೀವು ಎದ್ದು ನೀಟಾಗಿ ಫೇಸ್ ವಾಶ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಸೊ ನಿಮ್ಮ ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡುತ್ತೆ. ಸೊ ಫೇಶಿಯಲಿ ರೆಡ್ನೆಸ್ ಇರುತ್ತಲ್ವ, ಅಲ್ಲಲ್ಲಿ ಅಲರ್ಜೀಸ್ ಆಗಿ, ರ್ಯಾಷಸ್ ಆಗಿ, ಈ ಬಿಸಿಲಿಗಾಗಿರುತ್ತಲ್ವ ಅದೆಲ್ಲನೂ ಕ್ರಮೇಣ ಕಂಟ್ರೋಲಿಗೆ ಬರುತ್ತೆ. ಮತ್ತು ಅನ್ಈವನ್ ಸ್ಕಿನ್ ಟೋನ್ ಇರುತ್ತಲ್ಲ, ಅಂದರೆ ಸೊ ಒಂದು ಕಡೆ ಈ ಮೂಗತ್ರ, ತುಟಿ ಹತ್ರ ಇಲ್ಲೆಲ್ಲ ಒಂದು ಕಡೆ ಕಪ್ಪಗೆ, ಒಂದೊಂದು ಕಡೆ ವೈಟ್ಗೆ, ಸ್ವಲ್ಪ ಇನ್ನೊಂದು ಕಡೆ ಡಾರ್ಕ್ ಪ್ಯಾಚಸ್ ಥರ ಅನ್ಈವನ್ ಸ್ಕಿನ್ ಟೋನ್ ಇರುತ್ತಲ್ವ, ಅದನ್ನೆಲ್ಲ ಈವನ್ ಸ್ಕಿನ್ ಒಂದು ನಾರ್ಮಲ್ ಸ್ಕಿನ್ ಟೋನ್ಗೆ ತಗೊಬರುತ್ತೆ ಕೊಬ್ಬರಿ ಎಣ್ಣೆ. ಸೊ ಅದಾದಮೇಲೆ ಹೈಲಿ ಮಾಯ್ಶ್ಚರೈಸ್ ಆಗಿ ಇಡುತ್ತೆ ನಮ್ಮ ಸ್ಕಿನ್ನ. ಸೊ ಯಾರೆಲ್ಲ ಡ್ರೈ ಸ್ಕಿನ್ ಇರುತ್ತೋ ಅವ್ರಿಗೆ ಡ್ರೈ ಆಗೋದಿಲ್ಲ, ಮಾಯ್ಶ್ಚರೈಸ್ ಆಗಿ ಇರುತ್ತೆ. ಜೊತೆಗೆ ನಮ್ಮ ಫೇಸಲ್ಲಿರುವಂಥ ಒಂದು ಟ್ಯಾನ್ನ ಇದು ನಮಗೆ ರಿಮೂವ್ ಮಾಡುತ್ತೆ. ಸೊ ಇಷ್ಟು ಬೆನಿಫಿಟ್ ಇದೆ ನೀವು ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ. ಸೊ ಜಸ್ಟ್ ಒನ್ಸ್ ನೀವು ಅಪ್ಲೈ ಮಾಡಿ ನೋಡಿ, ರಿಸಲ್ಟ್ ನಿಮಗೇ ಗೊತ್ತಾಗುತ್ತೆ. ಈಗ ಲಾಸ್ಟು ಕಿಚನ್ ಟಿಪ್ಗೆ ಬಂದರೆ, ನೀವು ಜಿಂಜರ್ನ ಸಿಪ್ಪೆ ತೆಗಿಬೇಕಾದ್ರೆ ಯೂಶ್ವಲಿ ಚಾಕುನ ಯೂಸ್ ಮಾಡ್ತೀವಿ. ದಯವಿಟ್ಟು ಚಾಕುನ ಯೂಸ್ ಮಾಡಿದ್ರೆ ಸೊ ಜಿಂಜರ್ ತುಂಬಾ ವೇಸ್ಟ್ ಆಗುತ್ತೆ. ಒಂದು ಸತಿ ಸ್ಪೂನಲ್ಲಿ ಆ ಸಿಪ್ಪೆನ ತೆಗೆದು ನೋಡಿ, ಸೊ ಎಷ್ಟು ಈಸಿಯಾಗಿ ಸಿಪ್ಪೆ ಬರುತ್ತೆ ಅಂತ. ಸೊ ತೆಗಿಯೋದಕ್ಕೂ ಕಂಫರ್ಟಬಲ್ ಆಗಿರುತ್ತೆ. ಸೊ ನಾವು ಉಗುರನ್ನ ಯೂಸ್ ಮಾಡ್ತೀವಿ, ಇಲ್ಲ ಚಾಕು ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡದೆ ಸ್ಪೂನಿಂದ ಯೂಸ್ ಮಾಡೋದ್ರಿಂದ ಹೈಜೀನು ಇರುತ್ತೆ, ಜೊತೆಗೆ ಜಿಂಜರು ವೇಸ್ಟ್ ಆಗೋದಿಲ್ಲ, ನಮಗೆ ಈಸಿನೂ ಸಹ ಆಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಇವತ್ತೊಂದು
ಕಂಪ್ಲೀಟಾಗಿ ನಿಮಗೆಲ್ಲನೂ ಅರ್ಥ ಆಗಿದೆ. ಈಚ್ ಆ್ಯಂಡ್ ಎವ್ರಿನೂ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಸೊ ಯಾವುದು ಸಹ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲನೂ ಸಹ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಜೀರಾ ವಾಟರ್ ಇರ್ಬೋದು, ಪ್ರತಿಯೊಂದೂ ಸಹ ನೀವು ಕನ್ಸಿಡರ್ ಮಾಡ್ಕೊಬೇಕು. ಎಸ್ಪೆಷಲಿ ತುಂಬ ರಿಕ್ವೈರ್ಡ್ ಆಗಿರೋವಂಥದ್ದು ಜೀರಾ ವಾಟರಿಂದ. ಮತ್ತೆ ಅಗೇನ್ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮ ವುಮೆನ್ಸ್ಗೆ ಇರ್ರೆಗ್ಯುಲರ್ ಸೈಕಲ್ ಇರೋದ್ರಿಂದ ರೆಗ್ಯುಲರ್ ಸೈಕಲ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಒಂದ್ಸತಿ, ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ಇಷ್ಟ ಆದರೆ ಶೇರ್ ಮಾಡಿ ಬೇರೆಯವ್ರಿಗೂ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೇಗ 10,000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಆಸೆ ಪಡ್ತೀನಿ. ಸೊ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ಕಂಟೆಂಟ್ ಜೊತೆಲಿ ನಾಳೆ ಮತ್ತೆ ಸಿಗ್ತೀನಿ.